ನಿಜವಾಗ್ಲೂ ಶಿವು ಅವರೇ, ನಿಮ್ಮ ಈ ಶ್ರಮಕ್ಕೆ ಏನಂತ ಹೇಳಿ ಅಂತ ಗೊತ್ತಿಲ್ಲ. ನಿಜ ಹೇಳಬೇಕು ಶಿವು ಅವರೇ, ಮಾರಿಗುಡಿ ಅನ್ನೋ ಕಪ್ಪೆ ಚಿಪ್ಪಲ್ಲಿ ಮುತ್ತಾಗಿ ಬದುಕ್ತಿದ್ದೀರಾ ನೀವು. ಹ್ಯಾಟ್ಸ್ ಆಫ್ ಟು ಯು. ಗಾಡ್ ಬ್ಲೆಸ್ ಯು. ನೀವಿಬ್ರು ಯಾವಾಗಲೂ ಹೀಗೆ ಸಂತೋಷವಾಗಿ. ಮೇಡಮ್ ಅವರೇ, ಇವಾಗ ನೀವು ಬಂದು ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡಬೇಕು. ನೀವು ಒಳ್ಳೆ ನಿಮ್ಮನ್ನು ನಾನು ಕರ್ಸಿರೋದೇ ಇದಕ್ಕೆ, ನೀವು ಬೇಡ ಬೇಡ ಅಂತೀರಿ. ಸುಮ್ಕಿರಿ ತಂತಾರಲ್ಲ. ಬರಲ್ಲ. ಮೇಡಮ್ ಅವರೇ ಬನ್ನಿ ತಕೊಳ್ಳಿ. ಒಂದು ನಿಮಿಷ ರೋ. ಆ್ಯಂಡ್ ಹಿಡ್ಕೊ, ಕೂತ್ಕೊ. ಹಾ, ಈಗ ಕಾಣ್ತಿದ್ಯಾ ನೀನು ಡಾಕ್ಟರ್ ಪಾರ್ವತಿ ಅಲ್ವಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಪರು, ಎಷ್ಟೋ ಜನ ಒಳ್ಳೆ ಮನಸ್ಸಿಂದ ತಮ್ಮ ಗುರಿನ ಹುಡ್ಕೊಂಡು ಹೋಗ್ತಾರೆ. ಆದರೆ ಗುರಿ ತಲುಪೋದಕ್ಕೆ ಒಳ್ಳೆ ಮನಸ್ಸಿದ್ರೆ ಸಾಲದು, ದಿಟ್ಟ ಹೆಜ್ಜೆನೂ ಇರಬೇಕು. ಆಗ ಹೋಗೋ ದಾರಿ ಪ್ರಯಾಸ ಆಗಲ್ಲ, ಪ್ರಯಾಣ ಆಗತ್ತೆ. ನಿನ್ನ ಜೀವನದ ಪ್ರಯಾಣದಲ್ಲಿ ನೀನು ನಿನ್ನ ಗುರಿ ತಲುಪಿದ್ಯಾ. ನಿನ್ನ ಬಗ್ಗೆ ತುಂಬ ಅಂದರೆ ತುಂಬಾ ಹೆಮ್ಮೆ ಇದೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಪರವ, ಒಂದು ಮಾತು ಕಣವ, ಈಗಿನ ಕಾಲದಲ್ಲಿ ಕೆಲವು ಡಾಕ್ಟ್ರುಗಳು ಕೈಗೆ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನೀನು ಕೈಗೆ ಸಿಗೋ ಬೆಲೆಗೆ ಚಿಕಿತ್ಸೆ ಕೊಟ್ಬಿಟ್ರೆ ಆರೋಗ್ಯನೂ ಅಗ್ಗಾಯ್ತದೆ, ಬದುಕು ಒಳ್ಳೆಯದಾಗ್ತದೆ ಕಣವ. ಡಾಕ್ಟ್ರು ಮನಸ್ಸು ಮಾಡಿದರೆ ಕೋಟಿಗಟ್ಟಲೆ ಗಳಿಸ್ಬೋದು ಕಣವ. ಆದರೆ ನನ್ನ ಸೊಸೆ ಆರೋಗ್ಯನೂ ಉಳಿಸೋ ಮನಸ್ಸು ಮಾಡ್ತಾಳೆ ಅನ್ನೋ ನಂಬಿಕೆ ನನಗೈತೆ ಕಣವ. ನಮ್ಮ ಅತ್ತಿಗೆ ಕುಂತ್ರೆ ಅದೇ ಕ್ಲಿನಿಕ್ ಆಗಬೇಕು, ಓಡಾಡಿದ್ರೆ ಅದೇ ನರ್ಸಿಂಗ್ ಹೋಮ್ ಆಗಬೇಕು. ಇದಕ್ಕೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಎಲ್ರಿಗೂ ನನ್ನ ಮೇಲೆ ಎಷ್ಟು ಪ್ರೀತಿ ನಂಬಿಕೆ ಇದೆ. ಜೊತೆಗೆ ಇವತ್ತು ಭೂಮಿಕಾ ಮ್ಯಾಮ್ ಇಲ್ಲಿಗೆ ಬಂದಿರೋದಕ್ಕೆ ನಮ್ಮೆಲ್ಲರ ಖುಷಿ ಇನ್ನೂ ಡಬಲ್ ಆಗೋಯ್ತು. ನನ್ನ ಗುರು, ನನ್ನ ಯಶಸ್ಸಲ್ಲಿ ಭಾಗಿಯಾಗಿದ್ದೀರಾ. ಇದಕ್ಕಿಂತ ಹೆಮ್ಮೆ ವಿಚಾರ ನನಗೆ ಇನ್ನೊಂದಿಲ್ಲಪ್ಪ. ಮ್ಯಾಮ್, ಇವತ್ತು ನಿಮ್ಮ ಮುಂದೆ ನಿಂತು ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ನು ಮುಂದೆ ಈ ಊರಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಜವಾಬ್ದಾರಿ ನಂದು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿನೂ ಸ್ವಂತ ಮಗು ಥರ ನೋಡಿಕೊಂಡು ಒಳ್ಳೆ ಚಿಕಿತ್ಸೆ ಕೊಡ್ತೀನಿ. ಇದೇ ನನ್ನ ಮಾತು.